ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನೇರಲಿ ಗ್ರಾಮದಲ್ಲಿ ಜನ ಕುಡಿಯುವ ನೀರಿಗಾಗಿ ಬಡಿದಾಡಿಕೊಳ್ಳುತ್ತಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 2,000 ಜನಸಂಖ್ಯೆ ಇರುವಂತಹ ನೇರಲಿ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. 2,000 ಜನರಿಗೆ ಒಂದೇ ಒಂದು ಬೋರ್ವೆಲ್ ಇದ್ದು ಒಂದೇ ಬೋರ್ನಿಂದ ನೀರು ಹಿಡಿಯೋದಕ್ಕೆ ಇವರು ಹೊಡೆದಾಡಿಕೊಳ್ತಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಒಂದು ಕೊಡ ನೀರಿಗಾಗಿ ಅಕ್ಕಪಕ್ಕದವರ ಜೊತೆ ದಿನನಿತ್ಯ ಜಗಳ ಆಡುವಂತಹ ಸ್ಥಿತಿ ಇಲ್ಲಿನ ಜನರದ್ದು. ಹುಕ್ಕೇರಿ ತಾಲೂಕಿನ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆ ಗ್ರಾಮದ ಹೊರವಲಯದಲ್ಲಿ ವೀಣಾ ರೆನ್ಯೂ ವಿಂಡ್ ವಿದ್ಯುತ್ ಘಟಕದ 1 ವರ್ಷದಿಂದ ಆರಂಭ ಮಾಡಲಾಗಿದೆ. ಇಲ್ಲಿ ವಿಂಡ್ ಪವರ್ ಕಂಪನಿಗಳು ಆಡಿದ್ದೇ ಆಟ ಆಗ್ಬಿಟ್ಟಿದೆ. ಗ್ರಿಡ್ ಆರಂಭದ ವೇಳೆ ಗ್ರಾಮ, ರಸ್ತೆಗಳು, ಶಾಲೆ, ಕಚೇರಿಗಳನ್ನು ಅಭಿವೃದ್ಧಿ ಮಾಡ್ತೀವಿ, ರೈತರಿಗೆ ಸೂಕ್ತ ಪರಿಹಾರ ಕೊಡ್ತೀವಿ ಅಂತ ಬರೀ ಪೊಳ್ಳು ಭರವಸೆಗಳನ್ನು ನೀಡಿದ್ರು. ಈಗ ಗುಳಗುಳಿ, ಅಮರಗಟ್ಟಿ, ಲಕ್ಕಲಕಟ್ಟಿ, ಬೇವಿನಕಟ್ಟಿ ಗ್ರಾಮಗಳ ರೈತರ ಜಮೀನಲ್ಲಿ ಖಾಸಗಿ ಕಂಪನಿಯವರು ಅಳವಡಿಸಿದಂತಹ ವಿದ್ಯುತ್ ಕಂಬ ಹಾಗೂ ಎಳೆದ ತಂತಿಗಳಿಗೆ ರೈತರಿಗೆ ನೀಡಬೇಕಾದಂತಹ ಪರಿಹಾರದ ಹಣವನ್ನೇ ಕೊಟ್ಟಿಲ್ಲ. ಆಗ ರೈತರ ಪರವಾನಗಿ ತೆಗೆದುಕೊಳ್ಳದೆ ನೋಟಿಸ್ ನೀಡದೆ ಏಕಾಏಕಿ ಕಂಬವನ್ನು ಹಾಕಿದ್ದಾರೆ. ಕೇಳೋಕೆ ಹೋದಂತಹ ಕೆಲವು ರೈತರಿಗೆ ಕೇಂದ್ರ ಸರ್ಕಾರದ ಯೋಜನೆ ಕಾಮಗಾರಿ ಇದು, ನಿಮಗೆ ಪರಿಹಾರ ಬರುತ್ತೆ, ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಬೆದರಿಕೆಯನ್ನ ಹಾಕ್ತಿದ್ದಾರಂತೆ.